ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಇವತ್ತು ಆಪಲ್ ಏರ್ಪೋರ್ಟ್ಸ್ ಪ್ರೋನ ಅನ್ಬಾಕ್ಸ್ ಮಾಡೋಣಂತೆ. ನಾರ್ಮಲ್ ಆಗಿ ನೀವು ಈ ಒಂದು ಬಡ್ಸ್ನ ಪರ್ಚೇಸ್ ಮಾಡಬೇಕು ಅಂದ್ರೆ 23,000ದಿಂದ 25,000 ಆದ್ರೆ ಆಗುತ್ತೆ. ಈ ಒಂದು ಆಪಲ್ ಏರ್ಪೋರ್ಟ್ಸ್ ಪ್ರೋ ನನಗೆ ಎಷ್ಟಕ್ಕೆ ಸಿಕ್ಕಿದೆ ಗೊತ್ತಾ? ಬರೀ 200 ರೂಪಾಯಿಗೆ ಸಿಕ್ಕಿದೆ. 200 ರೂಪಾಯಿ ನೋಡಿದ ತಕ್ಷಣ ನಾನೇ ಶಾಕ್ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ 200 ರೂಪಾಯಿಗೆ ಒಂದು ವೈರ್ಡ್ ಇಯರ್ ಫೋನೇ ಸಿಗೋದಿಲ್ಲ. ಅಂತದ್ರಲ್ಲಿ ಇವರು ಆಪಲ್ ಏರ್ಪೋರ್ಟ್ಸ್ ಪ್ರೋನ 200 ರೂಪಾಯಿಗೆ ಕೊಡ್ತಿದ್ದಾರೆ. 200 ರೂಪಾಯಿಗೆ ನಿಮಗೆ ಇದು ಸಿಗೋದಿಲ್ಲ. ನಿಮಗೆ 400 ರೂಪಾಯಿ ಕೊಟ್ಟಿದ್ದೀರಾ ಅಂದ್ರೆ ಎರಡು ಸಿಗುತ್ತೆ. ಬೈ ಒನ್ ಗೆಟ್ ಒನ್ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ಎರಡು ಆಪಲ್ ಏರ್ಪೋರ್ಟ್ಸ್ ಪ್ರೋ ಆದ್ರೆ ತರಿಸಿದ್ದೀನಿ. ಸೊ ರೀಸನ್ ಏನು ಅಂದ್ರೆ, ನೋಡೋಣಂತೆ 200 ರೂಪಾಯಿ ಆಫರ್ ಮಾಡ್ತಿದ್ದಾರಲ್ಲ, ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಸೌಂಡ್ ಕ್ವಾಲಿಟಿ ಯಾವ ರೀತಿ ಇರುತ್ತೆ, ಇದೆಲ್ಲಾನು ಕೂಡ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ಆಪಲ್ ಏರ್ಪೋರ್ಟ್ಸ್ ಪ್ರೋ ಆದ್ರೆ ತರಿಸಿದ್ದೀನಿ. ಈಗಾಗಲೇ ನಾನು 2 ದಿನದಿಂದ ಈ ಒಂದು ಬಡ್ಸ್ ಆದ್ರೆ ಯೂಸ್ ಮಾಡ್ತಿದ್ದೀನಿ. ನಾನು ಪ್ರೈಮರಿ ಬಡ್ಸ್ ಆಗಿ ಇದನ್ನ ಯೂಸ್ ಮಾಡ್ತಿದ್ದೀನಿ ಅಂತಾನೆ ಹೇಳ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಡ್ಸ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ತಗೋಬೇಕಾ ತಗೋಬಾರ್ದಾ, ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಯಾರಾದ್ರೂ ಹೊಸ ಬಡ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಅದು ಕೂಡ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದೀರಾ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಬಾಕ್ಸ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಬಾಕ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಕ್ಯೂಟ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ. ಅದೇ ನೀವು ಒರಿಜಿನಲ್ ಆಪಲ್ ಏರ್ಪೋರ್ಟ್ಸ್ ನ ಪರ್ಚೇಸ್ ಮಾಡಿದೀರಾ ಅಂದ್ರೆ ನಿಮಗೆ ಸೈಜ್ ಇಷ್ಟು ದೊಡ್ಡದಿರುತ್ತೆ ಬಾಕ್ಸ್. ಈ ಸೈಜ್ ನೋಡಬಹುದು ಎಷ್ಟು ಸಣ್ಣದಿದೆ ಅಂತೇಳಿ. ಒಂದ್ ಸ್ವಲ್ಪ ಬಾಕ್ಸ್ ಸೈಜ್ ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಬಾಕ್ಸ್ ಆದ್ರೆ ಓಪನ್ ಮಾಡೋಣಂತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ಇಲ್ಲಿ ಬಡ್ಸೇ ಇದೆ. ಬಡ್ಸ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಇನ್ನ ನೆಕ್ಸ್ಟ್ ನೋಡೋಣಂತೆ. ಒಂದು ಕೇಬಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಲೈಟ್ನಿಂಗ್ ಕೇಬಲ್, ನಿಮಗೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಂದು ಯೂಸರ್ ಮ್ಯಾನ್ಯುಯಲ್ ನ ಪ್ರೊವೈಡ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬಾಕ್ಸ್ ಅಲ್ಲಿ ಇನ್ನೇನೋ ಕೂಡ ಇಲ್ಲ. ಇವಾಗ ಈ ಬಡ್ಸ್ ಬಗ್ಗೆ ಮಾತಾಡೋಣಂತೆ. ಬಡ್ಸ್ ಕ್ವಾಲಿಟಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಸ್ಮೂತ್ ಆಗಿ ಇವರು ಡಿಸೈನ್ ಮಾಡಿದ್ದಾರೆ ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ, ಇವರು 200 ರೂಪಾಯಿಗೆ ಸೇಲ್ ಮಾಡ್ತಿದ್ದಾರಲ್ಲ, ಫಸ್ಟ್ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಬಿಲ್ಡ್ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಆಗಿರ್ತಾರೆ. ಅಷ್ಟು ಒಳ್ಳೆ ಕ್ವಾಲಿಟಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಆದ್ರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನ ಸಿಂಪಲ್ ಆಗಿ ಹೇಳ, ಇದು ಬಂದ್ಬಿಟ್ಟು ಒರಿಜಿನಲ್ ಆಪಲ್ ಏರ್ಪೋರ್ಟ್ಸ್ ಪ್ರೋ. ಇದು ಬಂದ್ಬಿಟ್ಟು 200 ರೂಪಾಯಿಗೆ ಇವಾಗ ನಾವು ತರಿಸಿರೋದು. ನೀವೇನಾದ್ರೂ ಡಿಫ್ರೆನ್ಸ್ ಕಂಡುಹಿಡಿಯಕ್ಕಾಗತ್ತಾ? ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಿಮಗೆ ಎಲ್ಲಿನೂ ಕೂಡ ಡಿಫ್ರೆನ್ಸ್ ನೋಟಿಸ್ ಮಾಡೋದಕ್ಕೆ ಆಗೋದಿಲ್ಲ. ಏನಂದ್ರೆ ವೆಯ್ಟ್ ವಿಷಯದಲ್ಲಿ ಒಂದ್ ಸ್ವಲ್ಪ ನೀವು ನೋಟಿಸ್ ಮಾಡ್ತೀರಾ. ನನಗೆ ಅನಿಸ್ತಂಗೆ ಒಂದು 10 ಗ್ರಾಮ್ ಇದು ಕಮ್ಮಿ ಇದೆ ಅನ್ಕೊಂತೀನಿ. ಇದೊಂದು ಸ್ವಲ್ಪ ವೇಟ್ ಇದೆ, ಇದೊಂದು ಸ್ವಲ್ಪ ಲೈಟ್ ವೇಟ್ ಇದೆ ಅಂತಾನೆ ಹೇಳ್ಬೋದು. ಅಷ್ಟು ಬಿಟ್ರೆ ನೀವೆಲ್ಲಿನೂ ಕೂಡ ನೋಟಿಸ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಡೈರೆಕ್ಟ್ ಆಗಿ ನೀವೇನಾದ್ರೂ ಇದನ್ನ ತಗೊಂಡೋಗ್ಬಿಟ್ಟು ಯಾರಿಗಾದ್ರೂ ತೋರಿಸಿದ್ರೆ ಅವರು ನಿಜವಾಗ್ಲೂ ಇದು ಆಪಲ್ ಏರ್ಪೋರ್ಟ್ಸ್ ಪ್ರೋ ಅನ್ಕೊಂತಾರೆ. ಅಷ್ಟೇ ಚೆನ್ನಾಗಿ ಇವರು ಡಿಸೈನ್ ಮಾಡಿದ್ದಾರೆ. ನಾನೇ ಶಾಕ್ ಆದೆ. ಕ್ವಾಲಿಟಿ ವಿಷಯದಲ್ಲಂತೂ ಸೂಪರ್ ಅಂತಾನೆ ಹೇಳ್ಬೋದು. ಫಸ್ಟ್ಲಿ ಇದು ನನಗೆ ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಈಗಾಗಲೇ ನಾನು ನಿಮಗೆ ಹೇಳದ್ನಲ್ಲ, ಈ ಒಂದು ಬಡ್ಸ್ ನಾನು ಒಂದು 2 ದಿನದಿಂದ ಯೂಸ್ ಮಾಡ್ತಿದ್ದೀನಿ ಅಂತೇಳಿ. ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಕೂಡ ಹೇಳ್ತೀನಿ. ಮೊದಲನೇದಾಗಿ ಸೌಂಡ್ ಬಗ್ಗೆ ಮಾತಾಡೋಣಂತೆ. ಸೌಂಡ್ ವಿಷಯಕ್ಕೆ ಬಂದ್ರೆ ಸೌಂಡ್ ತುಂಬಾ ಡೀಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ನೀವು ಯಾವ ಸಾಂಗ್ ಕೇಳಿದ್ರು ಕೂಡ ನಿಮಗೆ ತುಂಬಾ ಡೀಸೆಂಟ್ ಆಗಿ ಇರುತ್ತೆ. ಅಂದ್ರೆ ವಾಲ್ಯೂಮ್ ನಿಮಗೆ ಅಷ್ಟೇ ಚೆನ್ನಾಗಿಲ್ಲ, ಅಂದ್ರೆ ತುಂಬಾ ಹೈ ವಾಲ್ಯೂಮ್ ಇಲ್ಲ ಅಂತಾನೆ ಹೇಳ್ಬೋದು. ನಿಮಗೆ ಡೀಸೆಂಟ್ ವಾಲ್ಯೂಮ್ ಇಷ್ಟ ಆಗುತ್ತೆ ಅಂದ್ರೆ ಈ ಒಂದು ಬಡ್ಸ್ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನನಗೆ ಒಂದು ಸ್ವಲ್ಪ ಸೌಂಡ್ ಇರಬೇಕು, ಇದರಲ್ಲಿ ಒಂದು ಸ್ವಲ್ಪ ಮೀಡಿಯಂ ಸೌಂಡ್ ಇದೆ ಅಂತಾನೆ ಹೇಳ್ಬೋದು. ಅದೊಂದನ್ನ ನಾನು ನೋಟಿಸ್ ಮಾಡಿದೆ. ತುಂಬಾ ಜನಕ್ಕೆ ತುಂಬಾ ಸೌಂಡ್ ಇದ್ರೂ ಕೂಡ ಇಷ್ಟ ಆಗೋದಿಲ್ಲ. ಅವರಿಗೆ ಈ ಒಂದು ಬಡ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಸೌಂಡ್ ಕ್ಲಾರಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ವೆಯ್ಟ್ ವಿಷಯಕ್ಕೆ ಬಂದ್ರೆ, ನಾನು ಹೇಳದ್ನಲ್ಲ, ವೆಯ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಸೂಪರ್ ಆಗಿದೆ. ನಿಜವಾಗ್ಲೂ ಯಾರು ಕೂಡ ಕಂಡುಹಿಡಿಯೋದಿಲ್ಲ. ಇದನ್ನ ತಗೊಂಡೋಗ್ಬಿಟ್ಟು ನೀವು ಯಾರಿಗಾದ್ರೂ ತೋರಿಸಿದೀರಾ ಅಂದ್ರೆ ಅವರು ಒರಿಜಿನಲ್ ಅಂತಾನೆ ಅನ್ಕೊಂತಾರೆ. ಅಷ್ಟೇ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ವೆಯ್ಟ್ ವಿಷಯದಲ್ಲೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು. ಇನ್ನ ಬಡ್ಸ್ ವಿಷಯಕ್ಕೆ ಬಂದ್ರೆ, ಒಳಗಡೆ ನಿಮಗೆ ಬಡ್ಸ್ ಏನಿದೆಲ್ಲ, ಇದರಲ್ಲಿ ನಾನು ಒಂದೇ ಒಂದು ಮೈನಸ್ ನೋಟಿಸ್ ಮಾಡಿದ್ದೇನು ಅಂದ್ರೆ, ಈ ತರ ನಿಮಗೆ LED ಲೈಟ್ಸ್ ಆದ್ರೆ ಕೊಟ್ಟಿದ್ದಾರೆ, ಕಲರ್ ಲೈಟ್ಸ್ ಕೊಟ್ಟಿದ್ದಾರೆ. ಇದೊಂದನ್ನ ನಾನು ಮೈನಸ್ ನೋಟಿಸ್ ಮಾಡಿದೆ. ಇದೊಂದು ಕೊಟ್ಟಿರಲಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು. ರೀಸನ್ ಏನು ಅಂದ್ರೆ, ಈ ತರ ಲೈಟ್ ಬಂತು ಅಂದ್ರೆ ಕಂಡಿಡ್ದು ಬಿಡ್ತಾರೆ, ಇದು ಬಂದ್ಬಿಟ್ಟು ಫೇಕ್ ಏರ್ಪೋರ್ಟ್ಸ್ ಪ್ರೋ ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು. ಇದೊಂದು ಲೈಟ್ ಇವರು ಕೊಡಬಾರ್ದಾಗಿತ್ತು. ನಿಮಗೆ ಕೇಸಲ್ಲೂ ಕೂಡ ಅವಾಗ ಲೈಟ್ ಬರುತ್ತೆ. ಈ ಬಡ್ಸ್ ಅಲ್ಲಂತೂ ಲೈಟ್ ಬರ್ತಾನೆ ಇರುತ್ತೆ. ಪೇರ್ ಆಗೋವರೆಗೂ ಲೈಟ್ ಬರುತ್ತೆ. ಒಂದ್ಸಲ ಮೊಬೈಲಿಗೆ ಕನೆಕ್ಟ್ ಆಯ್ತು ಅಂದ್ರೆ ಈ ಒಂದು ಲೈಟ್ ಅನ್ನೋದು ಸ್ಟಾಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮೈನಸ್ ವಿಷಯಕ್ಕೆ ಬಂದ್ರೆ, ಇದೊಂದನ್ನ ನಾನು ನೋಟಿಸ್ ಮಾಡಿದೆ. ಈ ಒಂದು ಲೈಟ್ಸ್ ಒಂದು ಕೊಟ್ಟಿರಲಿಲ್ಲ ಅಂದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು. ಇನ್ನ ಈ ಕೇಸ್ ಬಾಟಮ್ ಅಲ್ಲಿ ನೋಡ್ಕೊಂಡ್ರೆ ನಿಮಗೊಂದು ಲೈಟ್ನಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿಂದ ನೀವು ಆರಾಮಾಗಿ ಚಾರ್ಜ್ ಕೂಡ ಮಾಡ್ಕೋಬಹುದು. ಹಿಂದೆಗಡೆ ನಿಮಗೊಂದು ಬಟನ್ ಇರುತ್ತೆ, ಒಂದು ಸಣ್ಣ ಬಟನ್ ಇರುತ್ತೆ. ಈ ಬಟನ್ ನಿಮಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ಇವಾಗ ನಿಮ್ಮ ಮೊಬೈಲಿಗೆ ಪೇರ್ ಆಗ್ತಿಲ್ಲ ಅಂದಾಗ ಇದನ್ನ ನೀವು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಹೆಸರಾದ್ರೆ ಬರುತ್ತೆ. ಅವಾಗ ನಿಮಗೆ ಈಸಿಯಾಗಿ ಪೇರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಆಗಿ ಪೇರ್ ಆಗ್ಲಿಲ್ಲ ಅಂದ್ರೆ ಈ ಒಂದು ಬಟನ್ ಯೂಸ್ ಆಗುತ್ತೆ. ಇನ್ನ ಇದರಲ್ಲಿ ನಿಮಗೆ ಸಿರಿ ಕಂಟ್ರೋಲ್ ಕೂಡ ಇರುತ್ತೆ. ಸೈಡ್ ಅಲ್ಲಿ ನಿಮಗೊಂದು ಸಣ್ಣ ಬಟನ್ ಇರುತ್ತೆ. ಇದನ್ನ ನೀವು
ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀರಾ ಅಂದ್ರೆ ಆಟೋಮೆಟಿಕ್ ಆಗಿ ಸಿರಿನೋ ಕೂಡ ಆಕ್ಟಿವೇಟ್ ಆಗುತ್ತೆ. ಇದು ನನಗೆ ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ವಾಯ್ಸ್ ಅಸಿಸ್ಟೆಂಟ್ ಗೋ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನ ಟಚ್ ಕಂಟ್ರೋಲ್ಸ್ ವಿಷಯಕ್ಕೆ ಬಂದ್ರೆ ಒಂದೇ ಒಂದು ಟಚ್ ಕಂಟ್ರೋಲ್ ಇದೆ. ಒಂದ್ಸಲ ನೀವು ಟ್ಯಾಪ್ ಮಾಡಿದೀರಾ ಅಂದ್ರೆ ನಿಮಗೆ ಸಾಂಗ್ ಪ್ಲೇ ಆಗ್ತಾ ಇರೋದು ಪಾಸ್ ಆಗುತ್ತೆ, ಪಾಸ್ ಆಗಿರೋದು ಪ್ಲೇ ಆಗುತ್ತೆ. ಇದೊಂದಕ್ಕೆ ಮಾತ್ರ ಯೂಸ್ ಆಗುತ್ತೆ. ನಿಮಗೆ ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗೋದು, ಹಾಗೆ ಬಂದ್ಬಿಟ್ಟು ನೆಕ್ಸ್ಟ್ ಟ್ರ್ಯಾಕಿಗೆ ಹೋಗೋದು, ಇದು ಯಾವುದೇ ರೀತಿ ಆಕ್ಟಿವಿಟೀಸ್ ಆದ್ರೆ ಇಲ್ಲ. ಬರೀ ಒಂದೇ ಒಂದು ಟಚ್ ಕಂಟ್ರೋಲ್ ಆದ್ರೆ ಕೊಟ್ಟಿದ್ದಾರೆ. ಅದು ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು, ಜಸ್ಟ್ ಹಿಂಗ್ ಟಚ್ ಮಾಡಿದ್ರೆ ಸಾಕು, ಆರಾಮಾಗಿ ಇದು ಡಿಟೆಕ್ಟ್ ಮಾಡ್ತಾ ಇದೆ. ಟಚ್ ಕಂಟ್ರೋಲ್ ತುಂಬಾ ಚೆನ್ನಾಗಿ ಯೂಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನೊಂದು ನಾನು ಈ ಒಂದು ಬಡ್ಸ್ ಅಲ್ಲಿ ಮೈನಸ್ ನೋಟಿಸ್ ಮಾಡಿದ್ದೇನು ಅಂದ್ರೆ, ಈ ಬಾಕ್ಸ್ ಮೇಲೆ ನೋಡಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಒಂದು ಸ್ಟಿಕ್ಕರ್ ಆದ್ರೆ ಕೊಟ್ಟಿದ್ದಾರೆ. ಈ ಒಂದು ಬಡ್ಸ್ ಅಲ್ಲಿ ನಿಮಗೆ ANC ಸಪೋರ್ಟ್ ಇರೋದಿಲ್ಲ. ನಾನು ತುಂಬಾ ವಿಡಿಯೋಸ್ ನೋಡಿದ್ದೀನಿ, ಈ ತರ ಗೋಲ್ಡ್ ಕಲರ್ ಸ್ಟಿಕ್ಕರ್ ಇತ್ತು ಅಂದ್ರೆ ಅದು ಗ್ಯಾರಂಟಿ ಸಿಂಬಲ್, ಹಾಗೆ ಬಂದ್ಬಿಟ್ಟು 100% ANC ಇರುತ್ತೆ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾರೆ. ಆ ರೀತಿಯಾಗಿ ಮೋಸ ಹೋಗೋದಕ್ಕಾದ್ರೆ ಹೋಗ್ಬೇಡಿ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಈ ರೀತಿಯಾಗಿ ಏನೂ ಕೂಡ ಇರೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಸಾದಾ ಬಡ್ಸ್ ಅಂತಾನೆ ಹೇಳ್ಬೋದು. ರಫ್ ಯೂಸಿಗೆ ಮಾತ್ರ ಇದು ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. 200 ರೂಪಾಯಿ ಏನಕ್ಕೆ ನಾನು ವರ್ತ್ ಅಂತ ಹೇಳ್ತಿದ್ದೀನಿ ಅಂದ್ರೆ, 200 ರೂಪಾಯಿಗೆ ನಿಮಗೆ ತುಂಬಾ ಒಳ್ಳೆ ವೈರ್ಡ್ ಇಯರ್ಫೋನ್ ಕೂಡ ಸಿಗೋದಿಲ್ಲ. ವೈರ್ಡ್ ಇಯರ್ಫೋನ್ ತಗೊಳ್ಳೋ ಬದಲು ಬೆಟರ್ ಈ ತರ ಒಂದು ಬಡ್ಸ್ ತಗೊಂಡಿದ್ದೀರಾ ಅಂದ್ರೆ ನಿಮಗೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನನಗೆ ಇಷ್ಟ ಆಗಿದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮತ್ತೆ ಫೈನಲ್ ಆಗಿ ಈ ಒಂದು ಬಡ್ಸ್ ನ ತಗೋಬೋದಾ ಬ್ರೋ ಅಂದ್ರೆ, ಇವಾಗ ನಾನು ನಿಮಗೆ ಎಲ್ಲಾನು ಕೂಡ ಹೇಳಿದ್ದೀನಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನೇನ್ ಚೆನ್ನಾಗಿದೆ ಏನೇನ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನನಗೆ ಕೇಳಿದ್ರೆ 200 ರೂಪಾಯಿ ವರ್ತ್ ಅಂತಾನೆ ಹೇಳ್ಬೋದು. ಈ ಬಡ್ಸ್ ತರಿಸ್ಕೊಳ್ಳೋವರೆಗೂ ನನಗೂ ಕೂಡ ಡೌಟ್ ಇತ್ತು, ನೋಡೋಣಂತೆ 200 ರೂಪಾಯಿಗೆ ಅದೇನು ಇವರು ಆಫರ್ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ಹೇಳದ್ನಲ್ಲ, ಒಂದೆರಡು ದಿವಸದಿಂದ ನಾನು ಯೂಸ್ ಮಾಡ್ತಿದ್ದೀನಿ ಅಂತೇಳಿ. ನನಗೆ ಕೇಳಿದ್ರೆ ಓಕೆ ಅಂತಾನೆ ಹೇಳ್ಬೋದು. ರಫ್ ಯೂಸಿಗೆ ಈ ಒಂದು ಬಡ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಒಂದು ಬಡ್ಸ್ ನ ನೀವು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. 200 ರೂಪಾಯಿಗೆ ಒಂದೇ ಸಿಗೋದಿಲ್ಲ, ನೀವು 2 ಪರ್ಚೇಸ್ ಮಾಡಲೇಬೇಕಾಗುತ್ತೆ. ಅದಕ್ಕೆ ನಾನು ಕೂಡ 2 ಪರ್ಚೇಸ್ ಮಾಡಿದೆ. ನನಗೆ ಯೂಸ್ ಆಗುತ್ತೋ ಇಲ್ಲ, ನಾವು 2 ತಗೊಂಡ್ಲೇಬೇಕು ಅಂದ್ರೆ ಅದಕ್ಕೆ 2 ಆದ್ರೆ ಪರ್ಚೇಸ್ ಮಾಡಿದ್ದೀನಿ. 400 ರೂಪೀಸ್ ಕೊಟ್ಬಿಟ್ಟು ನಾನು 2 ಆಪಲ್ ಏರ್ಪೋರ್ಟ್ಸ್ ಪ್ರೋ ಆದ್ರೆ ತರಿಸಿದ್ದೀನಿ. ನಿಮಗೆ ಇಷ್ಟ ಆಯ್ತು ಅಂದ್ರೆ ಆರಾಮಾಗಿ ತರಿಸ್ಕೊಳ್ಳಿ. ಈ ಒಂದು ಬಡ್ಸ್ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ, ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.